ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ 6 ಜನ ಕಂಟೆಸ್ಟೆಂಟ್ಗಳ ಪೈಕಿ ಈಗ ಎಲ್ಲರೂ ಸಹ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಬಟ್ ಒಬ್ಬರು ಫಿಸಿಕಲಿ ಸ್ಟ್ರಾಂಗ್ ಇದ್ದರೆ ಒಬ್ಬರು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ಮೈಂಡ್ ಗೇಮಲ್ಲಿ ಆಡೋದ್ರಲ್ಲಿ ಚೆನ್ನಾಗಿರ್ತಾರೆ. ಸೊ ಈ ಥರ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬ್ಯಾಲೆನ್ಸ್ಡ್ ಆಗಿ 6 ಜನ ಟಾಪ್ 6ಅಲ್ಲಿ ಬಂದಿದ್ದಾರೆ. ಸೊ ಈ ಒಂದು 6 ಜನರ ಪೈಕಿ ಒಬ್ಬೊಬ್ರಿಗೆ ಗೆಲ್ಲೋದಕ್ಕೆ ಒಂದೊಂದು ರೀಸನ್ಸ್ ಇರಲೇಬೇಕಲ್ವಾ. ಈಗ ಬಿಗ್ ಬಾಸ್ ಟೈಟಲ್ ವಿನ್ ಆಗಬೇಕಂದ್ರೆ ಒಂದು ರೀಸನ್ ಇರಲೇಬೇಕು. ಜನರ ಪ್ರಕಾರ ಆ ರೀಸನ್ ಏನಾಗಿರ್ಬೋದು ಅಂತ ನೋಡ್ತಾ ಹೋದರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ ಕಮೆಂಟ್ಸ್. ಯಾಕಂದರೆ ಈಗ ವಿನಯ್ ಅವರು ಯಾಕೆ ವಿನ್ ಆಗಬೇಕು, ಕೆಲವರು ಹೇಳ್ತಾರೆ ಅವರು ತುಂಬ ಅಗ್ರೆಸಿವ್ ಆಗಿ ಆಡ್ತಾರೆ, ತುಂಬ ಕಿರ್ಚಾಡ್ತಾರೆ ಅಂತ ಹೇಳ್ತಾರೆ. ಕೆಲವರು ಇಲ್ಲ ಅವರು ಮಗು ಅಂತ ಹೃದಯ ಅಂತ ಹೇಳ್ತಾರೆ, ಮಗು ಥರ ಮನ್ಸೋದು ಅಂತ ಹೇಳ್ತಾರೆ. ಸೊ ಇದ್ರ ಪೈಕಿ ನಾವು ಕಮೆಂಟ್ಸ್ ಯಾವ ಥರ ಇತ್ತು ಅಂತ ನೋಡಿದಾಗ ಒಂದಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಇದೆ. ಸೊ ಅದನ್ನು ನಿಮ್ಮ ಹತ್ರನೇ ಹೇಳ್ತೀನಿ ಬನ್ನಿ. ಅಂದರೆ ವಿನಯ್ ಅವರು ಯಾಕೆ ಗೆಲ್ಲಬೇಕು ಅನ್ನೋದು ರೀಸನ್ಸ್ ಇಲ್ಲಿದೆ. ಫಸ್ಟ್ ಕಮೆಂಟ್ ನೋಡ್ತಾ ಹೋದರೆ, ಹಿ ಡಿಸರ್ವ್ಸ್ ಫಾರ್ ಟಾಪ್ 3, ಒನ್ ಆಫ್ ದ ಮೇನ್ ಪಿಲ್ಲರ್ ಆಫ್ ದಿಸ್ ಸೀಸನ್, ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಕಂಟೆಸ್ಟೆಂಟ್ ಇನ್ ಬಿಗ್ ವಿಕೆ 10, ಸ್ಟ್ರೈಟ್ ಫಾರ್ವರ್ಡ್, ನೋ ಡ್ರಾಮಾ. ಸೊ ಅವ್ರು ಹೇಳ್ತಿದ್ದಾರೆ ಇಷ್ಟು ಕ್ವಾಲಿಟೀಸ್ ಇದೆ, ಸೊ ಅದಕ್ಕೆ ಅವರು ಟಾಪ್ 3 ಇರೋದಕ್ಕೆ ಎಲಿಜಿಬಲ್ ವ್ಯಕ್ತಿ. ಆ್ಯಂಡ್ ನೆಕ್ಸ್ಟ್, ನೆವರ್ ಯೂಸ್ಡ್ ಹಿಸ್ ಫ್ರೆಂಡ್ಸ್ ಫಾರ್ ದ ಗೇಮ್, ಜೆನ್ಯೂನ್ ಟು ಹಿಸ್ ಫ್ರೆಂಡ್ಶಿಪ್, ಟಾಸ್ಕ್ ಮಾಸ್ಟರ್, ಎಂಟರ್ಟೈನರ್ ಆ್ಯಂಡ್ ರೂಲ್ಡ್ ದ ಶೋ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೈ ಫೇವ್ರೆಟ್ ಕಂಟೆಸ್ಟೆಂಟ್ ಇನ್ ಬಿಗ್ ವಿಕೆ 10 ಆ್ಯಂಡ್ ಹಿ ಡಿಸರ್ವ್ಸ್ ಟು ಬಿ ವಿನ್ ಟಾಪ್ 3 ಆ್ಯಂಡ್ ಹಿ ಡಿಸರ್ವ್ಸ್ ಟು ಬಿ ವಿನ್ ಆ್ಯಂಡ್ ಹಿ ಈಸ್ ದ ಮೈನ್ ಪಿಲ್ಲರ್ ಆಫ್ ದಿಸ್ ಸೀಸನ್ ಆ್ಯಂಡ್ ಹಿ ಈಸ್ ದ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಆ್ಯಂಡ್ TRP king of the Big Boss season 10 and straightforward person and genuine person and very good heart person. He had capability to win this show, one man show. ಸೊ ಅವ್ರು ಹೇಳ್ತಿದ್ದಾರೆ ಇಷ್ಟೆಲ್ಲ ಕ್ವಾಲಿಟೀಸ್ ಇದೆ, ಸೊ ಅದಕ್ಕೆ ಅವರೇ ಒಂದು ಗುಡ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಟ್ರೂ ಗೇಮರ್ ಫೈಟರ್ TRP king ವಿನಯ್ ವಿನ್ನರ್. ಸೊ ಅವ್ರು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಫೈಟರ್ ಮೈನ್ ಪಿಲ್ಲರ್ TRP king ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಕ್ವಾಲಿಟೀಸ್. ಸೊ ಅವ್ರು ಹೇಳ್ತಿದ್ದಾರೆ ಇಷ್ಟೆಲ್ಲ ಒಂದು ಫೈಟರ್ ಆಗಿರ್ಬೋದು, ಮೈನ್ ಪಿಲ್ಲರ್ ಆಗಿರ್ಬೋದು, ಒಂದು TRP king ಆಗಿರ್ಬೋದು, ಬಿಗ್ ಬಾಸ್ ಸೀಸನ್ 10 ವಿನ್ ಆಗೋದಕ್ಕೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಸೊ ಅಷ್ಟು ವಿನಯ್ಗೆ ಇದೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬಿಗ್ ಬಾಸ್ ಸೀಸನ್ 10 ಹೀರೋ, TRP ka ಬಾಪ್, ಸ್ಟ್ರೈಟ್ ಫಾರ್ವರ್ಡ್, ನೋ ಡ್ರಾಮಾ, ನೋ ಸಿಂಪತಿ, ಅಗ್ರೆಸಿವ್, BBK 10 ಟೋಟಲಿ ಹಿ ಡಿಸರ್ವ್ಸ್ BBK 10 ಟ್ರೋಫಿ. ಅವ್ರು ಹೇಳ್ತಾರೆ BBKಯ ಆನೆ ಅಂದರೆ ಬಿಗ್ ಬಾಸ್ ಮನೆಯ ಆನೆನೂ ಇವರೇ, ಬಿಗ್ ಬಾಸ್ ಟ್ರೋಫಿ ಗೆಲ್ಲೋ ವ್ಯಕ್ತಿನೂ ಇವರೇ ಅನ್ನೋ ಥರ ಹಾಕಿದ್ದಾರೆ. ನಾನು ನೆಕ್ಸ್ಟ್ ಕಮೆಂಟ್ ಬಂದು, ಫೈಟರ್ ಲಾಯಲ್ ಫ್ರೆಂಡ್ಶಿಪ್, ಟ್ರೂ ಗೇಮರ್, TRP king ಅಗ್ರಿಜನ್, ಗುಡ್ ಸ್ಮೈಲ್, ಕಾಮಿಡಿ, ಟಾಸ್ಕ್ ಮಾಸ್ಟರ್, ಟ್ರೂ ಗೇಮರ್. ಅವ್ರು ಹೇಳಿದ ಕಾಮಿಡಿ ಮಾಡೋ ಕಡೆ ಕಾಮಿಡಿ ಮಾಡ್ತಾರೆ, ಫೈಟರ್ ರಿಯಲ್ ಫೈಟರ್, ಒಂದು ಫ್ರೆಂಡ್ಶಿಪ್ಗೆ ಲಾಯಲ್ ಆಗಿರ್ತಾರೆ, ಗೇಮ್ಗೋಸ್ಕರ ಫ್ರೆಂಡ್ಸ್ನ ಯೂಸ್ ಮಾಡ್ಕೊಳೋದಿಲ್ಲ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಗ್ಯಾಂಗ್ ಮಾಡಿಕೊಂಡು ಬರೀ ಬೇರೆಯವ್ರನ್ನ ತುಳಿಯೋದು ಅಷ್ಟೇ. ಸೊ ಅವ್ರು ಹೇಳ್ತಿದ್ದಾರೆ ಗುಂಪು ಕಟ್ಕೊಂಡು ಬೇರೆಯವ್ರನ್ನ ತುಳಿಯೋದಷ್ಟೇ ಅನ್ನೋ. ನೆಕ್ಸ್ಟ್ ಕಮೆಂಟ್ ಬಂದು, ಜೆನ್ಯೂನ್, ಲಾಯಲ್, ಸ್ಟ್ರೈಟ್ ಫಾರ್ವರ್ಡ್, ಮಿಸ್ಟರ್ ಪರ್ಫೆಕ್ಟ್. ದೊಡ್ಡವರು ಅಂತ ಯಾಕೆ ಅಂತ ಅಂದ್ಕೊಳ್ತಾರೆ ಅಂದರೆ ಅವರ ವ್ಯಕ್ತಿತ್ವ ತಪ್ಪು ಅಂತ ಗೊತ್ತಾದರೆ ಕ್ಷಮೆ ಕೇಳ್ತಾರೆ. ಸೊ ಅವ್ರು ಹೇಳ್ತಿದ್ದಾರೆ ದೊಡ್ಡವರು ಅಂತ ಎಲ್ಲಿ ಅನ್ಕೊತಾರೆ ಅಂದರೆ ಅವರ ಒಂದು ವ್ಯಕ್ತಿತ್ವ ಎಲ್ಲಿ ತಿಳಿಯುತ್ತೆ ಅಂದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅವ್ರದ್ದು ತಪ್ಪು ಅಂತ ಇದ್ದಾಗ ಕ್ಷಮೆ ಕೇಳ್ತಾರಲ್ಲ, ಸೊ ಆಗ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಎಂಟರ್ಟೈನ್ಮೆಂಟ್ 100%, ಟಾಸ್ಕ್ 100%, ಡ್ರಾಮಾ 0, ವ್ಯಾಲ್ಯೂ ಫಾರ್ ಫ್ರೆಂಡ್ಶಿಪ್ 100%, ರಿಯಲ್ 100%, TRP 100%. ಸೊ ಅವ್ರು ಹೇಳ್ತಾರೆ ಎಂಟರ್ಟೈನ್ಮೆಂಟ್, ಟಾಸ್ಕ್, ಫ್ರೆಂಡ್ಶಿಪ್, ರಿಯಲ್ ಆಗಿ ಮತ್ತು TRP ಇದಿಷ್ಟರಲ್ಲೂ ಸಹ 100% ಇದ್ದಾರೆ. ಬಟ್ ಒಂದು ಡ್ರಾಮಾ ಅವ್ರ ಹತ್ರ ಇಲ್ಲ. ಸೊ ಆ ಒಂದು ಡ್ರಾಮಾ ಮಾಡದೇ ಇರುವಂಥ ವ್ಯಕ್ತಿಯವರು ಅಂತ ಹೇಳ್ತಿದ್ದಾರೆ. ನಾನು ನೆಕ್ಸ್ಟ್ ಕಮೆಂಟ್ ಬಂದು, ಡಿಸರ್ವ್ಸ್ 3rd ಪೊಸಿಷನ್, ಎ ಟ್ರೂ ಎಂಟರ್ಟೈನರ್, ಟಾಸ್ಕ್ಸ್ ಅಷ್ಟು ಆಡಿಲ್ಲ ಚೆನ್ನಾಗಿ ಅಂದರೂ ರದ್ದು ಮಾಡಿದ್ದಾರೆ ಜಾಸ್ತಿ, TRP ಮೆಟೀರಿಯಲ್, ವ್ಯಾಲ್ಯೂ ಫಾರ್ ಫ್ರೆಂಡ್ಶಿಪ್ ಆ್ಯಂಡ್ ಫ್ಯಾಮಿಲಿ, ಈವನ್ ದೋ ಪೀಪಲ್ ಕಾಲ್ಡ್ ಹಿಮ್ ಆ್ಯಸ್ ಎ ಬ್ಯಾಡ್ ಇನ್ಫ್ಲೂಯೆನ್ಸ್ ದಟ್ ಈಸ್. ಸೊ ಅವ್ರು ಹೇಳ್ತಿದ್ದಾರೆ ಅವ್ರನ್ನ TRP ಮೆಟೀರಿಯಲ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಟಾಸ್ಕ್ ಅಷ್ಟು ಆಡಿಲ್ಲ ಅಂದರೂ ಸಹ ಚೆನ್ನಾಗಿ ಅದು ಟಾಸ್ಕನ್ನು ರದ್ದು ಮಾಡಿಬಿಡ್ತಾಯಿದ್ರು. ಒಂದು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡೋಂಥ ಪರ್ಸನ್ ಅಂತ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರು ಬಿಗ್ ಬಾಸ್ ಟ್ರೋಫಿ ವಿನ್ನರ್ ಆಗ್ತಾರೆ.
ಸೊ ಅವ್ರು ಹೇಳ್ತಾರೆ ಯಾರೆಲ್ಲ ಒಂದು ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ರೆ ಅವ್ರು ಬಿಗ್ ಬಾಸ್ ಟ್ರೋಫಿ ವಿನ್ನರ್ ಆಗ್ಬಿಡ್ತಾರಾ, ಹಾಗಾದ್ರೆ ಇವಾಗ ವಿನ್ ಆಗ್ಬಿಡ್ತಾರೆ ವಿನಯ್ ಏನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಬಿಕಾಸ್ ಹಿ ಶುಡ್ ಬಿಲ್ಡ್ ಹೀಸ್ 35 ಕಂಪನೀಸ್. ಸೊ ಅವ್ರು ಹೇಳ್ತಿದ್ದಾರೆ ಯಾಕಂದರೆ ಅವರು ಅವರ 35 ಕಂಪನಿಗಳನ್ನ ಬಿಲ್ಡ್ ಮಾಡಬೇಕಲ್ಲ, ಅದಕ್ಕೆ ವಿನ್ ಆಗಬೇಕು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಜಸ್ಟ್ ಹಿ ಗಿವ್ ಸಮ್ ಟ್ರೈ ಬೈ ಗೆಟಿಂಗ್ ಸ್ಕೋರ್ಡಿಂಗ್ ಬೈ ಕಿಚ್ಚ, ನಾಟ್ ಎ ಗುಡ್ ಪರ್ಸ್ನಾಲಿಟಿ ಟು ವಿನ್. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಸ್ವಲ್ಪ ಬೈಗಳನ್ನ ಬಯಸ್ಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ, ಯಾಕಂದರೆ ಅವ್ರದ್ದು ಒಂದು ಪರ್ಸ್ನಾಲಿಟಿ ಅಷ್ಟೊಂದು ಕರೆಕ್ಟಾಗಿಲ್ಲ ಅವ್ರು ವಿನ್ ಆಗೋದಕ್ಕೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಯಾವುದು ನನ್ನ ಪರ್ಸ್ನಲ್ ಕಮೆಂಟ್ಸ್ ಅಥವಾ ನಮ್ಮ ಚಾನಲ್ ಕಮೆಂಟ್ಸ್ ಅಂತೂ ಅಲ್ವೇ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ವಿನಯ್ ಅವರಲ್ಲಿ ಒಂದು ನಾವು ಅಗ್ರೆಸಿವ್ನ ನೋಡಿರ್ತೀವಿ ಅಷ್ಟೇ. ಒಂದು ಟಾಸ್ಕ್ ಅಂತ ಬಂದಾಗ ಹೌದು ಅವರು ಒಂದು ಟಾಸ್ಕ್ನ ರದ್ದು ಮಾಡೋ ಲೆವೆಲ್ಗೂ ಸಹ ಹೋಗ್ಬಿಟ್ಟಿದ್ದಾರೆ. ಆ ಒಂದು ಟಾಸ್ಕ್ ವಿಚಾರವಾಗಿ ಅವರು ಆಪೋಸಿಟ್ ಟೀಮ್ ಅವರು ಎಲ್ಲಿ ಗೆಲ್ತಾರೆ ಅನ್ನೋ ಒಂದು ಇದರಿಂದ ಹೋಗಿ ಅವರು ಆಟನೇ ರದ್ದು ಮಾಡಿಸ್ಬಿಟ್ಟಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ. ಬಟ್ ಏನೇ ಆಗಲಿ ಒಂದು ಬಿಗ್ ಬಾಸ್ ಮನೇಲಿ ಒಂದು ಎಂಟರ್ಟೈನ್ಮೆಂಟ್ ತಗೊಂಡ್ರೆ, ಜೋಕ್ ಅಂತ ತಗೊಂಡ್ರೆ, ಒಬ್ಬರು ಲಾಯಲ್ ಅಂತ ತಗೊಂಡ್ರೆ, ಫ್ರೆಂಡ್ಶಿಪ್ಗೆ ಬೆಲೆ ಕೊಡೋದಂತ ತಗೊಂಡ್ರೆ, ಇಷ್ಟೆಲ್ಲ ಕ್ವಾಲಿಟೀಸ್ ಒಂದು ವಿನಯ್ ಅವರಲ್ಲಿದೆ. ಅವರ ಒಂದು ಕೋಪ ಸೈಡ್ಗಿಟ್ರೆ ಆ್ಯಂಡ್ ಅವರು ಒಂದು ಗುಡ್ ಹಾರ್ಟ್ ಪರ್ಸನ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಜೊತೆ ಕ್ಲೋಸ್ ಆಗಿರೋರ್ಗೆ ಮಾತ್ರ ಗೊತ್ತಾಗಿರುತ್ತೆ. ಆ್ಯಂಡ್ ನಮಗೆ ನೋಡೋಂಥ ಸಂದರ್ಭದಲ್ಲಿ ಬರೀ ಎಪಿಸೋಡ್ಸಲ್ಲಿ ಒಂದಷ್ಟು ಪಿಕ್ಚರ್ಸನ್ನು ನಮಗೆ ತೋರಿಸ್ತಾರೆ ಅಷ್ಟೇ, ಒಂದಷ್ಟು ಎಡಿಟೆಡ್ ವೀಡಿಯೋಸನ್ನು ನಮಗೆ ಹಾಕಿರ್ತಾರೆ, ಕ್ಲಿಪ್ಸನ್ನು ಹಾಕಿರ್ತಾರೆ. ಬಟ್ ಎಕ್ಸಾಕ್ಟ್ಲಾಗಿ ಅಲ್ಲಿ 24 hours ನಮಗೆ ಏನು ನಡೀತಿರುತ್ತೆ ಅಂತ ನಮಗೆ ಎಕ್ಸಾಕ್ಟಾಗಿ ಏನು ಮಾತುಕತೆ ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ನಾವು ಲೈವಲ್ಲಿ ನೋಡ್ತಿರೋ ಸಹ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಮಾತುಕತೆಗಳನ್ನ ಅವರು ಸೌಂಡ್ ಇಲ್ದಿರ್ತಾರೆ ಹಾಕಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಗೆ ಏನೂ ಅರ್ಥ ಆಗೋದಿಲ್ಲ. ಬಟ್ ಏನೇ ಆಗಲಿ ಬಿಗ್ ಬಾಸ್ ಮನೇಲಿ ವಿನಯ್ ಅವರು ಸಹ ಒಬ್ಬ ಒಂದು ಮೈನ್ ಪಿಲ್ಲರ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಒಂದು ಟೋಟಲ್ 3 ಕಂಟೆಸ್ಟೆಂಟ್ಸಲ್ಲಿ ಅವರು ಒಂದು ಮೈನ್ ಪಿಲ್ಲರ್. ಸೊ ಒಂದು ರೂಲ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆ ಒಂದು ರೋಲ್ ಮಾಡ್ಕೊಂಡು ಹೋಗಿದ್ದಾರೆ ಇವರು. ನಿಮ್ಗೇನು ಅನ್ನಿಸ್ತು ವಿನಯ್ ಅವರ ಬಗ್ಗೆ? ಅವರು ನಿಜಕ್ಕೂ ಬಿಗ್ ಬಾಸ್ ಮನೆ ಟೈಟಲ್ ವಿನ್ ಆಗೋದಕ್ಕೆ ಅರ್ಹರ ಇಲ್ವಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.